ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಜಯತ್ಯಜೋ ಅಖಂಡ ಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಚತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ ಜೈತ್ಯಜೋ ಅಕ್ಷೀಣ ಸುಖಾತ್ಮಬಿಂಬಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜೈತ್ಯ ಸಂಖ್ಯೋರ್ಬಲಾಂಬಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀವ್ಯಾಪ್ಯಃ ಕೃಷ್ಣಾವತಾರೋ ಹರಿರೇಕ ಸಾಗರಃ ಯದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೆ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭಾ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಹರಿಕಥಾಮೃತ ಸಾರದಲ್ಲಿ ಪಂಚಮಹಾಯಜ್ಞ ಸಂಧಿ ಅಂದ್ರೆ ಜೀವ ಮನುಷ್ಯ ದೇಹವನ್ನ ಹೇಗೆ ಪಡೆಯುತ್ತಾನೆ, ಕರ್ಮದಿಂದಲೇ ಪಡೆಯುತ್ತಾನೆ, ಪುಣ್ಯ ಕರ್ಮದಿಂದಲೇ ಪಡೆಯುತ್ತಾನೆ. ಈ ಮನುಷ್ಯ ದೇಹದಲ್ಲಿ ಏನೇನೆಲ್ಲ ಆಗಬೇಕು ಅವನ ಕರ್ಮಕ್ಕೆ ಅನುಗುಣವಾಗಿ ಸ್ವಭಾವಕ್ಕೆ ಅನುಗುಣವಾಗಿ ಏನೇನು ಯಾವ ಯಾವ ಕ್ಷಣದಲ್ಲಿ ಆಗಬೇಕು. ಮುಖ್ಯವಾಗಿ ಸಾಧನೆ ಇಲ್ಲಿ ಬರುವುದೇ ಮನುಷ್ಯ ದೇಹವನ್ನ ಪಡೆಯುವುದೇ ಒಂದು ಶಾಲೆಗೆ ಹೋಗೋ ಥರ. ಅಲ್ಲಿ ಹೋಗಿ ನಾವು ಫ್ರೆಂಡ್ಸ್ ಮಾಡಿಕೊಂಡು ಬರೋದು ಪರ್ಪಸ್ ಅಲ್ಲ, ಅಲ್ಲಿ ಹೋಗಿ ಆ ವಿದ್ಯೆಯನ್ನ ಕಲಿತು ನಾವು ಬರಬೇಕು. ಸೊ ಹಾಗೇನೆ ಇಲ್ಲಿ ಬರೋದಕ್ಕೆ ಈ ಸಾಧನೆಗೆ ಏನೇನು ದೇವರ ಚಿಂತನೆ, ಆ ಒಂದು ದೇವರ ಸ್ಮರಣೆ, ಎಲ್ಲಿಂದ ಬಂದೀವಿ, ಯಾಕೆ ಬಂದೀವಿ, ಏನು ಮಾಡಬೇಕು, ಹೇಗೆ ಮಾಡಬೇಕು, ಈ ಸಂಸಾರದಿಂದ ಹೇಗೆ ಪಾರಾಗಬೇಕು. ಸೊ ಇದಕ್ಕೆ ಅನುಗುಣವಾಗಿ ಚೂರು ಚೂರು ಕರ್ಮಗಳು, ನಾವು ಪುಣ್ಯ ಕರ್ಮಗಳು ಮಾಡಿದ್ದ ಕಾರಣದಿಂದ ಅದನ್ನ ಆ ಚೂರು ಕರ್ಮವನ್ನೇ ಅನಂತ ಮಡಿ ಮಾಡಿ ದೇವರು ಕರುಣದಿಂದ ಎಲ್ಲದಲ್ಲಿನೂ ಅದು ಬರುತ್ತೆ, ಕರುಣೆ ಬರುತ್ತೆ. ಅವನೇ ಮಂಗಳ, ಅವನೇ ಕರುಣ, ಅವನೇ ವ್ಯಾಪ್ತ, ಅವನೇ ಆಯಾ ಅನ್ನದಿಂದ ಮೂಲಕವಾಗಿ ಇಲ್ಲಿ ಮುಂದೆ ಬರುತ್ತೆ. ಅನ್ನ ಮೂಲಕವಾಗಿ ಬಂದು ಅನ್ನದಿಂದ ಬೆಳೆದು ಅನ್ನದಿಂದ ಬೆಳೆದ ದೇಹದಿಂದ ಕರ್ಮಗಳನ್ನು ಮಾಡಿ ನಮ್ಮ ನಮ್ಮ ಸ್ಥಾನಮಾನಗಳು ಪಂಚ ವಿಭೂತಿ ಸಂಧಿ ವಿಭೂತಿ ರೂಪಗಳನ್ನು ಇಟ್ಟು ಮಾಡಿಸಿ ಇವಾಗ ಇದನ್ನ ನೋಡ್ತಾ ಬಂದಿದ್ದೀವಿ. ಫಸ್ಟ್ ಒಂದು ನೋಡಿದ್ದೀವಿ, ಒಂದು ಹೋಮ ಅಂತ ಚಿಂತನೆ. ಹೋಮ ದೇವತೆಗಳು ಹೋಮ ಮಾಡ್ತಾರ, ಕಾಲ್ಪನಿಕವ ಅಂದ್ರೆ ಇಲ್ಲ, ವೇದಗಳು ಹೇಳ್ತಾ ಇದೆ. ಸೊ ಇದು ಹೋಮ ಮಾಡುವ ವಿಧಾನ ಪುರುಷ ಸೂಕ್ತದಲ್ಲಿನೂ ಹಾಗೆ ಬರುತ್ತೆ. ಹೋಮ ಮಾಡುವ ವಿಧಾನಗಳು ಬೇರೆ ಬೇರೆ, ಆ ದೇವತೆಗಳದ್ದು ಬೇರೆ, ಆಯಾ ಸ್ಥಾನಮಾನಗಳಲ್ಲಿ ಆಕಾಶದಲ್ಲಿ ಆಯ್ತು, ಆಕಾಶದಲ್ಲಿ ಗಗನ, ಅಲ್ಲಿ ಆ ಜೀವವನ್ನ ತಂದು ಇಡ್ತಾರೆ. ಇದು ನಮ್ಗೆ ಇಂಗ್ಲಿಷ್ ಏನಾದ್ರು ಬೇಕು ಅಂದ್ರೆ ಯು ಕ್ಯಾನ್ ಥಿಂಕ್ ಆಫ್ ಅ ಮೆಂಟಲ್ ಬಾಡಿ, ಆ ಮನೋದೇಹ ಅಂತ ಈ ಒಂದು ಇದಕ್ಕೆ ಒಂದು ಹೆಸರುಗಳನ್ನ ಇರ್ತಾರೆ. ಹೆಸರು ಇಸ್ ನಾಟ್ ಆಕ್ಯುರೇಟ್, ಬಟ್ ಮೆಂಟಲ್ ಬಾಡಿ, ಆಸ್ಟ್ರಲ್ ಬಾಡಿ, ಹೀಗೆಲ್ಲ ಹೇಳ್ತಾರೆ. ಸೊ ಫಸ್ಟ್ ಬಂದದ್ದು ಈ ಒಂದು ಸ್ವರ್ಗಲೋಕ ಆಕಾಶದಲ್ಲಿ ಸ್ವರ್ಗದಿಂದ ಬಂದ ಜೀವನ ಪುಣ್ಯ ಇರಬೇಕಲ್ಲ, ಸ್ವರ್ಗದಿಂದ ಚೂರು ಪುಣ್ಯ, ಆ ಪುಣ್ಯವನ್ನ ಕೊಟ್ಟು ಅಲ್ಲಿಂದ ಇಲ್ಲಿ ಬರಬೇಕು. ಅದಕ್ಕೆ ಬೇಕಾದ ಪುಣ್ಯ ಇದೆ. ಆ ದೇವತೆಗಳು ದೇವರಲ್ಲಿ ಈ ಜೀವವನ್ನ ಹೋಮಿಸ್ತಾರೆ. ಹೋಮ ಮಾಡುವುದು ಅಂದ್ರೆ ದೇವರಲ್ಲಿ ಇಟ್ಟು ಪ್ರಾರ್ಥನೆ ಮಾಡುತ್ತಾರೆ. ಅವರು ಈ ಜೀವಕ್ಕೆ ಏನೇನು ದೇಹ ಬರಬೇಕು ಅದನ್ನ ಕೊಟ್ಟು ಆ ದೇಹಗಳಲ್ಲಿ ನೀನು ವಿಶೇಷವಾಗಿ ಕರುಣದಿಂದ ವ್ಯಾಪ್ತನಾಗಿ ಇದ್ದು ರಕ್ಷಣೆ ಮಾಡು ಸ್ವಾಮಿ ಅಂತ ದೇವತೆಗಳು ನಮ್ಮ ಪರವಾಗಿ ಪ್ರಾರ್ಥನೆ ಮಾಡಿ 5 ಒಂದು ಅಗ್ನಿ, ಆಕಾಶ, ನಾರಾಯಣ, ಅವನಲ್ಲಿ ಇರುವಂತ 5 ಅಂಶಗಳನ್ನು ನೋಡಿದ್ವಿ. ಟೋಟಲಿ 6 ಭಗವಂತನ ವಿಶೇಷ ರೂಪಗಳು ಯಾವತ್ತೂ ಇರುತ್ತೆ, ಹೊಸದಾಗಿ ಬರೋದಲ್ಲ. ಅದರ ಕಾರ್ಯೋನ್ಮುಖ, ಅದರ ಕಾರ್ಯಗಳನ್ನ ಮಾಡ್ಲಿಕ್ಕೆ ಆ ದೇವರ ರೂಪಗಳು ನೆಕ್ಸ್ಟ್ ನಮ್ಗೆ ಅನುಗ್ರಹ ಮಾಡುತ್ತಾ ಬರುತ್ತೆ. ಯಾವ ಕಾಲದಲ್ಲಿ ಹೇಗೆ ಬರ್ಬೇಕೋ ಹಾಗೆ ಆಗತ್ತೆ. ಸೊ ಈ ದೇಹದಲ್ಲಿ ಅವನು ಬಂದು ವಿಶೇಷವಾಗಿ ಸನ್ನಿಹಿತನಾಗ್ತಾನೆ. ಆಮೇಲೆ ನೆಕ್ಸ್ಟ್ ಬರೋದು ಚಂದ್ರಮಂಡಲದಲ್ಲಿ ಬಂತು. ಅಲ್ಲಿಂದ ಹೋಮ ಮಾಡಿ ಚಂದ್ರಮಂಡಲದಲ್ಲಿ ಬಂತು. ಚಂದ್ರಮಂಡಲದಲ್ಲಿ ಬಂದ ಈ ಜೀವವನ್ನ ಇದು 2ನೇ ಸ್ಥಾನ, ಆಹುತಿ
ಸ್ಥಾನ. ಆಹುತಿ ಅಂದ್ರೆ ಏನು? ನಾವು ಮಠದಲ್ಲಿ ಇವಾಗ ಮಾಡ್ತೀವಿ, ಮಠದಲ್ಲಿ ಒಂದು ಕೋಣೆ ಇರುತ್ತೆ, ಅಲ್ಲಿ ಹೋಗಿ ನಾವು ಮಾಡ್ತೀವಿ, ಹೋಮಗಳನ್ನ ಮಾಡ್ತೀವಿ. ಸೊ ಅದು ಆಹುತಿ ಸ್ಥಾನ. ಚಂದ್ರಮಂಡಲ ಆಯ್ತು. ಚಂದ್ರಮಂಡಲದಲ್ಲಿ ಅಲ್ಲಿ ಏನು ಹೋಮ ಮಾಡಿಸುವ ಅಗ್ನಿ ಯಾವುದು? ಹಿಂದೆ ಬಂದಂತೇನೆ ಅಗ್ನಿ ಬೇಕು. ಇಲ್ಲಿನೂ ಹೋಮ ಮಾಡ್ತಾರೆ ದೇವತೆಗಳು. ಇಲ್ಲಿ ಹೋಮ ಮಾಡುವ ಅಗ್ನಿ ಯಾವುದು? ಈ ಅಗ್ನಿಯಲ್ಲಿ ಇರಬೇಕಾದ ಅಂಶಗಳು ಏನು? ಅಂಶ ಒಂದು ಅಗ್ನಿಕುಂಡದಲ್ಲಿ ನಾವು ಮಾಡೋದು ಸಮಿದ್ದೆ ಬೇಕು, ಕಟ್ಟಿಗೆ ಕಾಷ್ಟೆ ಬೇಕು. ಆ ಕಾಷ್ಟೆ ಹಾಕಿದ್ದಾಗ ಹೊತ್ತು ಬರೋದು ಹೊಗೆ ಬರಬೇಕು. ಹೊಗೆ ಬಂದ ಮೇಲೆ ಆ ಕಿಡಿಗಳು, ಅರಣಿ ಮಥನ ಮಾಡುವಾಗ ಕಿಡಿ ಬರುತ್ತೆ, ಆ ಕಿಡಿ ಬರಬೇಕು. ಕಿಡಿಯಿಂದ ಚಂದಾಗ ಅದು ಕೆಂಡ ಆಗತ್ತೆ. ಕೆಂಡದಿಂದ ಆ ಒಂದು ಆ ವಿಶ್ವಲಿಂಗ, ಆ ಒಂದು ಕಿಡಿಗಳು ಬರುತ್ತೆ. ಸೊ ಇದು ಈ ಅಂಶಗಳ ನೆಕ್ಸ್ಟ್ ಅಲ್ಲಿನೇ ಇರಬೇಕು. ಇಲ್ಲಿ ಯಾವ ಯಾವ ರೂಪದಿಂದ ಭಗವಂತ ಇದ್ದ? ಮೊಟ್ಟ ಮೊದಲ ಅಗ್ನಿ ನಾರಾಯಣ, ಆದರೆ ಎರಡನೇ ಅಗ್ನಿ ಅಲ್ಲಿ ನಾರಾಯಣನಲ್ಲಿ ಇರುವಂತ ಆ ವಾಸುದೇವ, ದೇವರ ಒಂದು ರೂಪದಲ್ಲಿ ಅನಂತ ರೂಪಗಳಿರುತ್ತೆ. ಎರಡನೇ ಅಗ್ನಿ ಅವನು ವಾಸುದೇವನು ಆಗ್ತಾನೆ. ಅಲ್ಲಿ ವಾಸುದೇವನ ಅಂಬೋ ಒಂದು ಅಗ್ನಿ. ಇದು ಅಗ್ನಿ ಸ್ಥಾನ ಯಾವುದು? ಚಂದ್ರಮಂಡಲವೇ ಅಗ್ನಿ ಅಗ್ನಿಸ್ಥಾನ, ಆಹುತಿ ಸ್ಥಾನ ಆಗತ್ತೆ. ಆ ಒಂದು ಕೋಣೆ, ಆ ಒಂದು ಪ್ಲೇಸ್, ಆ ಏರಿಯಾ ಆ ಚಂದ್ರಮಂಡಲ ಆಗತ್ತೆ. ಅಗ್ನಿಯಲ್ಲಿ ಇರುವಂತ 5 ಅಂಶಗಳು ಹಿಂದೆ ಹೇಳಿದ್ದಂತೆನೆ ಅಲ್ಲಿ ನಾರಾಯಣನಿಂದ ಬಂದದ್ದು, ಇಲ್ಲಿ ವಾಸುದೇವನಿಂದ ಕಾಣಿಸಿಕೊಟ್ಟ ರೂಪಗಳು. ಏನು ಅದಕ್ಕೆ? ವಾಸುದೇವನಿಂದ ಕಾಣಿಸಿದ ದೇವರ ರೂಪಗಳು ಹೇಗಿರತ್ತಂದ್ರೆ ವಾಸುದೇವ ನಾರಾಯಣ, ವಾಸುದೇವ ವಾಸುದೇವ, ವಾಸುದೇವ ಸಂಕರ್ಷಣ, ವಾಸುದೇವ ಪ್ರದ್ಯುಮ್ನ, ವಾಸುದೇವ ಅನಿರುದ್ಧ. ಇದಕ್ಕೆ ಎಕ್ಸಾಂಪಲ್ ಹಿಂದೆ ಕೊಡ್ತಾರೆ. ಏನಂದ್ರೆ ಹಿಂದೆ ನಮ್ಗೆ ಬರುತ್ತಲ್ಲ ಆ ಒಂದು ಸಕ್ಕರೆ ಅಚ್ಚು ಬರುತ್ತೆ, ಬೆಲ್ಲದ ಅಚ್ಚಿನ ಎಕ್ಸಾಂಪಲ್ ಕೊಡ್ತಾರೆ ದಾಸರೇ. ಒಂದು ಬೆಲ್ಲದ ಅಚ್ಚು ತಕೊಂಡಾಗ ಆ ಕಣದಲ್ಲಿನ ಅದು ಬೆಲ್ಲ ಇರುತ್ತೆ ಅಲ್ವಾ? ಹಾಗೇನೆ ಇಲ್ಲಿ ವಾಸುದೇವ ಅಂಬೋದು ಆ ಕಣದಲ್ಲಿ ಇರೋದು. ಆದ್ರೆ ಶೇಪು ಒಂದೊಂದು ಕೈ ಒಂದು ಮಾಡ್ತೀವಿ, ಒಂದು ಪುರುಷ ಆಕಾರ ಮಾಡಿದ ತಲೆ, ಕೈ, ಕಾಲು ಹೀಗೆ ಮಾಡ್ತೀವಿ, ಆರ್ ಡಿಫರೆಂಟ್ ವೇಸ್ ಮಾಡ್ತೀವಿ. ಅದು ವಾಸುದೇವ ಅಂದ್ರೆ ಈ ಒಂದು ಬೆಲ್ಲದ ಕಣಗಳಿಂದ ಒಂದೊಂದು ಚೂರು ಮೈನ್ಯೂಟೆಸ್ಟ್ ಪಾರ್ಟ್ ನೀವು ಹೋಗಿ ನೀವು ಅನಲೈಸ್ ಮಾಡಿದ್ರು ಅದು ಬೆಲ್ಲವೇ ಆಗುತ್ತೆ, ಬೇರೆ ಇರೋದಿಲ್ಲ. ಆ ಒಂದು ಜೇನಲ್ಲಿ ಜೇನೇ ಇರುತ್ತೆ. ಎಷ್ಟು ನೀವು 1 ಸ್ಪೂನ್ ಹಾಕ್ತಿರೋ, 1 ಗ್ಯಾಲನ್ ಜೇನು ಹಾಕ್ತಿರೋ, ಅದರ ಒಂದೊಂದು ಕಣ ತಗೊಂಡು ಜೇನಾಗತ್ತೆ. ಹಾಗೆ ಇದು ವಾಸುದೇವ ರೂಪ. ಡಿಫರೆಂಟ್ ಆಗಿ ಅಲ್ಲಿ ಬರುವಂತ ಅಗ್ನಿಯಲ್ಲಿ ಇರುವಂತ ಅದನ್ನ ತೋರಿಸ್ತಾರೆ. ಸೊ ಈ ಪದ್ಯ ಹೀಗಿದೆ. ಪಾವಕನು ಪರ್ಜನ್ಯ ಸಮಿದೆಯು ಪ್ರಾವಹೀಪತಿ ಧೂಮಗಳು ಮೇಘಾವಳಿಗಳ ಶಿಕ್ಷಣ ಪ್ರಭೆ ಗರ್ಜನವೆ ಕಿಡಿಯೂ ಭಾವಿಸುವುದಂಗಾರ ಸಿಡಿಲೆಂದೀವಿದಾಗ್ನಿಯೋ ಅಬ್ಧಿಜಾತನ ಕೋವಿದರು ಹೋಮಿಸುವರು ದಿನ ಪರಮ ಭಕುತಿಯಲ್ಲಿ. ಹಿಂದೆ ವಿಪಶ್ಚಿತರು ಹೋಮ ಮಾಡ್ತಾರೆ. ಯಾರು ಹೋಮ ಮಾಡೋರು? ವಿಪಶ್ಚಿತರು, ಜ್ಞಾನಿಗಳು. ಅಂದ್ರೆ ದೇವತೆಗಳು ಹೋಮ ಮಾಡುತ್ತಾರೆ. ಆ ದೇವತೆಗಳು ಈ ರೀತಿಯಿಂದ ಹೋಮ ಮಾಡುತ್ತಾರೆ, ಹೀಗೆ ಜೀವನನ್ನ ಕರ್ಕೊಂಡು ಬರ್ತಾರಂತ ಈ ಜ್ಞಾನಿಗಳದನ್ನ ನೋಡುತ್ತಾರೆ. ಅದನ್ನೇ ನಾವು ವೇದ ಋಷಿಗಳು, ವೇದ ದ್ರಷ್ಟರು ಅಂತ ಕರೀತಾರೆ. ಅವರು ಅದನ್ನ ನೋಡುತ್ತಾರೆ, ಇದ್ದದ್ದನ್ನೇ ನೋಡ್ತಾರೆ. ಅವರಿಗಾಗ ಅಲ್ಲಿ ಫಸ್ಟ್ ಹೊರಟದ್ದಲ್ಲ, ಯಾವಾಗಲೂ ಇರೋದನ್ನ ಅವರ ಒಂದು ಜ್ಞಾನ ದೃಷ್ಟಿಯಿಂದ ಅವರು ನೋಡಿ ಅದನ್ನ ಉಪನಿಷತ್ತುಗಳದನ್ನ ಹೇಳತ್ತ. ಸೊ ಮಾಡಿದಾಗೆ ಅಲ್ಲಿ ವಿಪಶ್ಚಿತರು. ಇಲ್ಲಿ ಏನ್ ಹೇಳ್ತಾರ? ಕೋವಿದರು ಅಂತ. ಕೋವಿದರು ಅಂದ್ರೆ ತಿಳ್ಕೊಂಡವರು, ಚಂದಾಗಿ ತಿಳ್ಕೊಂಡವರು ಅಂದ್ರೆ ನೋಡಿ ನಾವು ತಿಳ್ಕೊಳ್ತೀವಿ. ವರ್ಷ ಓದಿದ ಮೇಲೆ ನಾವು ತಿಳ್ಕೊಳ್ತೀವಿ, ನಾವು ಕೋವಿದರಾಗ್ತೀವ? ಇಲ್ಲ, ಇವಾಗಿಲ್ಲ. ಎವೆಂಚುಲಿ ವಿ ವಿಲ್ ಆಲ್ಸೋ ಗೆಟ್ ದೇರ್. ಕೋವಿದರು ಅಂದ್ರೆ ನಮಗೇನೋ ಆ ಒಂದು ದರ್ಶನ ಭಾಗ್ಯ, ನಮಗೇನೋ ಆ ದೇವರನ್ನ ಕಂಡಾಗ, ಯಾವುದೋ ಒಂದು ಮೋಕ್ಷಕ್ಕೆ ಹೋಗುವಾಗ ನಮಗೇನೋ ಇದು ಬರುತ್ತೆ. ಸೊ ಇವಾಗ ನಾವು ಕೋವಿದರಲ್ಲ, ನಮ್ಗೆ ಏನು ಇವಾಗ ಆಗಿಲ್ಲ. ಇದನ್ನ ಜ್ಞಾನಿಗಳು, ದೇವತೆಗಳು ಇಲ್ಲಿ ಕೋವಿದರು, ಅದನ್ನ ನೋಡಿದ ಜ್ಞಾನಿಗಳು ಕೋವಿದರು. ಇವರು
ಅಂದ್ರೆ ದೇವತೆಗಳು ಹೋಮ ಮಾಡುತ್ತಾರೆ. ದೇವತೆಗಳು ಹೋಮ ಮಾಡೋದನ್ನ ಇತರ ಋಷಿ ಮುನಿಗಳನ್ನು ಅದನ್ನ ಕಂಡು ಅದನ್ನ ಹೋಮಿಸಿರುವ ಅನುದಿನ ಪರಮ ಭಕ್ತಿಯಲ್ಲಿ ಅದನ್ನ ಪರಮ ಭಕ್ತಿಯಿಂದ ಹೋಮ ಮಾಡ್ತಾರೆ. ಅನ್ನೋದೇನಂದ್ರೆ ಕಂಟಿನ್ಯೂಸ್ಲಿ ಮಾಡ್ತಾನೆ ಇದ್ದಾರೆ. ಒಂದೊಂದು ಜೀವ ಅಂದ್ರೆ ಒಂದೊಂದು ಜೀವ ಇಲ್ಲಿ ಬರುತ್ತೆ. ಬಂದ ಜೀವ ಯಾವಾಗದು ಭೂಮಿಯಿಂದ ಅದು ಹುಟ್ಟೋದು ಅದೆಲ್ಲ ಬೇರೆ 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 ಆಗತ್ತೆ. ಅಲ್ಲಿಂದ ಬರ್ತಾನೇ ಇರುತ್ತೆ. ಇಲ್ಲಿ ಮಳೆ, ಇನ್ನೊಂದು ಕಡೆ ಮಳೆ, ಇನ್ನೊಂದು ಕಡೆ ಎಲ್ಲಾರು ಒಂದು ಆಗ್ತಾ ಇರುತ್ತೆ. ಇದು ಪ್ರತಿದಿನ ಪ್ರತಿ ಇದರಲ್ಲಿ ಆಗ್ತಾನೆ ಇರುತ್ತೆ ಅದು ಸೃಷ್ಟಿ ಎಂಬುದು. ಸೊ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಕೋವಿದರು ಹೋಮಿಸುವರು ಅನುದಿನ ಪರಮ ಭಕ್ತಿಯಿಂದ ನಮಗೇನೋ ಭಕ್ತಿ ಇದೆ ಈ ತರ ಇಲ್ಲ. ಪರಮನಲ್ಲಿ ಪರಮ ಅಂದ್ರೆ ದೇವರನ್ನ ಶ್ರೇಷ್ಠ, ಸರ್ವೋತ್ತಮ, ಸ್ವತಂತ್ರ ಅಂತ ಪರಮನನ್ನ ಪರಮನಾಗೆ ನೋಡಿದ್ದಾರೆ. ನಾವು ಸುಮ್ಮನೆ ಶಬ್ದದಿಂದ ಪರಮ ಅಂತ ಹೇಳ್ತೀವಿ, ದೇವರು ಅಂತ ಶಬ್ದ ಹೇಳ್ತೀವಿ. ಅವರು ಅದನ್ನ ಕಂಡು ಹೇಳ್ತಾರೆ. ಇಲ್ಲಿ ಏನು ಪಾವಕನು ಪರ್ಜನ್ಯ ಅಂತ ನೆಕ್ಸ್ಟ್ ಬಂತು. ಈ ಚಂದ್ರಮಂಡಲದಲ್ಲಿ ಈ ಹೋಮ ಆಗತ್ತೆ. ಪಾವಕನು ಪರ್ಜನ್ಯ ಅಂದ್ರೆ ಇಲ್ಲಿ ಏನು ಅಗ್ನಿ ಈ ಚಂದ್ರಮಂಡಲದಿಂದ ಬರುತ್ತೆ. ಚಂದ್ರಮಂಡಲದಿಂದ ಕೆಳಕ್ಕೆ ಬರಬೇಕು. ಚಂದ್ರಮಂಡಲದಲ್ಲಿ ಇದು ಆ ಅಗ್ನಿ ಯಾವುದು, ಅಗ್ನಿಕುಂಡ ಯಾವುದು ಅಂತ ಹೇಳಿದಾಗ ಅದು ಪರ್ಜನ್ಯ ಅಂತ ಹೇಳ್ತಾರೆ. ಪರ್ಜನ್ಯ ಅಂದ್ರೆ ಏನು? ಎಲ್ಲವೂ ಹಿಂದೆ ಬಂದಂತೆ ದೇವರ ರೂಪಗಳೇ ಎಲ್ಲವೂ ಆಗತ್ತೆ. ಇಲ್ಲಿ ಪರ್ಜನ್ಯ ಅಂದ್ರೆ ಅಗ್ನಿ. ಅಗ್ನಿ ಅಂದ್ರೆ ನಾವು ನೋಡುವ ಈ ಅಗ್ನಿ ಅಲ್ಲವೇ ಅಲ್ಲ. ಇಲ್ಲಿ ಅಗ್ನಿ ಶಬ್ದಕ್ಕೆ ನಾವು ನೋಡಿದ್ದೀವಿ ಚಲಿಸದೇ ಇರುವಂತ ವಸ್ತುಗೆ ಚಲನೆ ಕೊಡುವವನು, ಎಲ್ಲರಿಗೇನು ನೇತನಾಗಿರುವವನು, ಎಲ್ಲವನ್ನು ತಿನ್ನುವವನು. ಸೊ ಹೀಗೆ ಅನೇಕ ಅರ್ಥಗಳನ್ನ ಇಟ್ಟುಕೊಂಡಿದ್ದೀವಿ. ಬರೀ ಅಗ್ನಿ ಚಲನೆ ಇಲ್ಲ ಈ ಜೀವಕ್ಕೆ, ಏನೇನು ಆಕ್ಟಿವಿಟಿಯಲ್ಲಿ ಏನು ಇಲ್ಲ. ಆ ಏನು ಆಕ್ಟಿವಿಟಿ ಯಾವ ಕರ್ಮ ಏನು ಇಲ್ಲದೆ ಈ ಜೀವಕ್ಕೆ ಮುಂದೆ ಚಲನೆಯನ್ನ ಕೊಡ್ಲಕ್ಕೆ ಈ ರೂಪಗಳನ್ನ ವಿಶೇಷವಾಗಿ ಅಭಿವ್ಯಕ್ತಿ ಮಾಡುತ್ತಾನೆ. ಹಾಗೆ ದೇವತೆಗಳ ಪ್ರಾರ್ಥನೆ ಮೂಲಕವಾಗಿ ಇದನ್ನ ಮಾಡುತ್ತಾನೆ. ಸೊ ಅವನಿಗೆ ಆಗ ಪರ್ಜನ್ಯ ಯಾರು ಇವನು? ಪರ್ಜನ್ಯ ಅಂದ್ರೆ ವಾಸುದೇವ. ಹಿಂದೆ ಹೇಳಿದ್ದಂತೆನೆ ಇಲ್ಲಿ ವಾಸುದೇವ ಅಗ್ನಿ, ಅವನೇ ಅಗ್ನಿ. ಏನಿದು ವಾಸುದೇವ ಅಂಬೋದು ಅಗ್ನಿ? ಇಲ್ಲಿ ಅಂಶಗಳು ನೋಡೋಣ. ಇಲ್ಲಿ ವಾಸುದೇವ ಅಂಬುವನು ಅಗ್ನಿ. ವಾಸುದೇವ ಅವನು ಆ ಪರ್ಜನ್ಯ. ಇಲ್ಲಿ ಅವನಿಗೆ ಹೆಸರು ಪರ್ಜನ್ಯ. ಈ ಅಗ್ನಿಗೆ ಹೆಸರೇನು? ಪರ್ಜನ್ಯ ಅಂತ ಹೆಸರು. ಇಲ್ಲಿ ಹಾಕುವ ಕಟ್ಟಿಗೆಗೆ ಏನು ಹೆಸರು? ವಾಯು ಅಂತ ಹೆಸರು. ಇಲ್ಲಿ ಬರುವ ಧೂಮ ಇದೆ ತಾನೆ, ಕಟ್ಟಿಗೆ ಹಾಕಿದ್ರೆ ಧೂಮ ಬರುತ್ತೆ. ಇಲ್ಲಿ ಇರುವಂತ ಧೂಮಕ್ಕೆ ಏನ್ ಹೆಸರು? ಮೇಘ. ಆದ್ರೆ ಅಬ್ರ ಅಂತ ಅಲ್ಲಿ ಕೊಟ್ಟಿದ್ದಾರೆ. ಮೇಘಗಳ ಆ ಕಾರ್ಮೋಡ, ಆ ಒಂದು ಡಾರ್ಕ್ ಕ್ಲೌಡ್ಸ್ ಅಂತೀವಿ ಅದರ. ಆಮೇಲೆ ಇಲ್ಲಿ ಇರುವಂತ ಆ ಅಚ್ಚಿ, ಆ ಒಂದು ಜ್ವಾಲೆಗೆ ಏನ್ ಹೆಸರು? ಮಿಂಚು ಅಂತ ಹೆಸರು. ಆಮೇಲೆ ಅಲ್ಲಿ ಇರುವಂತ ಕೆಂಡಕ್ಕೆ ಏನ್ ಹೆಸರು? ಅದನ್ನ ಥಂಡರಿಂಗ್ ಅಂತ ಹೇಳ್ತಾರಲ್ಲ, ಥಂಡರ್ ಬೋಲ್ಟ್, ಅಶನಿ ಅಂತ ಹೆಸರು. ಇಲ್ಲಿ ಬೇರೆ ಕೊಟ್ಟಿದ್ದಾರೆ, ಇದು ಉಪನಿಷತ್ನಲ್ಲಿ ಬರುವಂತದ್ದು. ಆಮೇಲೆ ವಿಷ್ಣುಲಿಂಗ ಯಾವುದು ಅಂದ್ರೆ ಹಾರ್ದಿನಿ. ಇದು ನೋಡೋಣ. ಸೊ ಈ ಒಂದು 5 ಅಂಶಗಳಾಯ್ತು. ಹಿಂದೆ ಹೇಳಿದ್ದಂತೆನೆ ಕಟ್ಟಿಗೆ ಕಾಷ್ಟಕ್ಕೆ ನಾರಾಯಣ ಬರುತ್ತೆ, ವಾಸುದೇವ ನಾರಾಯಣ. ಆಮೇಲೆ ಅಲ್ಲಿ ಬರುವಂತ ಹೊಗೆಗೆ ಇದೆಲ್ಲ ಸೇಮ್. ಅಲ್ಲಿ ಬರುವಂತ ಹೊಗೆಗೆ ವಾಸುದೇವ, ಇವಾಗ ವಾಸುದೇವನಿಂದ ಬಂದಿದ್ದಾನೆ, ವಾಸುದೇವ ಅಂತ ಹೆಸರು. ಜ್ವಾಲೆಗೆ ವಾಸುದೇವ ಸಂಕರ್ಷಣ ಅಂತ ಹೆಸರು. ಆಮೇಲೆ ಇಲ್ಲಿ ಬರುವಂತ ಆ ಕೆಂಡಕ್ಕೆ ವಾಸುದೇವ ಪ್ರದ್ಯುಮ್ನ. ಅಲ್ಲಿ ಬರುವಂತ ಕಿಡಿಗಳಿಗೆ ವಾಸುದೇವ ಅನ್ನಿದ್ರು. ಇದು ಕಾಮನ್. ಇದು ನಾನು ಕಳ್ಸಿದ್ದೀನಿ, ಲಿಸ್ಟಿಗೆ ಕಳ್ಸಿದ್ದೀನಿ. ಅದು ಇಟ್ಟುಕೊಂಡ್ರೆ ಸ್ವಲ್ಪ ಸುಲಭ ಆಗತ್ತೆ. ಇದು ಸ್ವಲ್ಪ ಕ್ಲಿಷ್ಟವಾಗಿ ಅನ್ಸುತ್ತೆ, ನೋಡಿದ್ರೆ ಸ್ವಲ್ಪ ಅರ್ಥ ಆಗತ್ತೆ. ಇದನ್ನೇ ರಿಪೀಟ್ ಮಾಡ್ತಾರೆ. ನೆಕ್ಸ್ಟ್ ಒಂದು 3 ಪದ್ಯಗಳನ್ನ ಸೇಮ್ ಕ್ರಮ. ಅಗ್ನಿ ಮಾತ್ರ ಒಂದೊಂದು ಸ್ಥಾನದಲ್ಲಿ ಒಂದೊಂದು ಅಗ್ನಿ. ನಾರಾಯಣ ಅಗ್ನಿ ಆಯ್ತು, ಇವಾಗ ವಾಸುದೇವ ಅಗ್ನಿ, ಮುಂದೆ ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಗ್ನಿಗಳು. ಅಗ್ನಿಯಲ್ಲಿ ಇರುವಂತ ಕಾಷ್ಟಗಳು ಎಲ್ಲಾ ಕಡೆನೂ ನಾರಾಯಣನೇ, ಆ ಧೂಮ ಎಲ್ಲಾ ಕಡೆನೂ ವಾಸುದೇವನೇ, ಆಮೇಲೆ ಅಚ್ಚಿ ಎಲ್ಲಾ ಕಡೆನೂ ಸಂಕರ್ಷಣ, ಮತ್ತು ಅಲ್ಲಿ ಬರುವಂತ ಆ ಒಂದು ಕೆಂಡ ಅದು ಪ್ರದ್ಯುಮ್ನ, ಕಿಡಿಗಳು ಅನಿರುದ್ಧ. ಆದರೆ ಒಂದೊಂದು ಸ್ಥಾನದಲ್ಲಿ ಬೇರೆ ಬೇರೆ ಕೆಲಸ ಆಗತ್ತೆ. ಇಲ್ಲಿ ಏನ್ ಕೆಲಸ ಆಗ್ತಾ ಇದೆ? ಮಳೆ ಬರಬೇಕು. ಇಲ್ಲಿ ಏನು ಮಳೆ? ಈ ಚಂದ್ರಮಂಡಲದಿಂದ ಮೇಘದ ಇಡೀ
ಮೇಘದ ಸಮೂಹ ಇರುತ್ತೆ ಚಂದ್ರಮಂಡಲಕ್ಕೆ ಕೆಳಗೆ ಮೇಘದ ಸಮೂಹ ಎಲ್ಲ ಕ್ಯುಮುಲಸ್ ಕ್ಲೌಡ್ ಇರ್ಬೋದು, ರೈನ್ ಬೇರಿಂಗ್ ಕ್ಲೌಡ್ ಎಲ್ಲ ದ ಫಾರ್ಮೇಶನ್, ಟೋಟಲ್ ಫಾರ್ಮೇಶನ್ ಅಲ್ಲಿ ಇರುವಂಥದ್ದು. ಅಲ್ಲಿಂದ ಆಗಬೇಕು, ಅಲ್ಲಿ ಅದು ಬರಬೇಕು, ಆಮೇಲೆ ಅಲ್ಲಿ ನೀರು ಸೇರಬೇಕು, ನೀರು ಘನವಾಗಿ ಸೇರಬೇಕು, ಅದು ಆ ಒಂದು ಕಾರ್ಮೋಡ ಅದಾಗಬೇಕು, ಆಮೇಲೆ ಸಿಡಿಲು ಬರಬೇಕು, ಮಿಂಚು ಬರಬೇಕು, ಸಿಡಿಲು ಬರಬೇಕು, ಆಮೇಲೆ ಗುಡುಗ ಆಗಬೇಕು, ಆವಾಗ ತಾನೇ ನೀರು ಬರುತ್ತೆ. ಸೊ ಹೀಗೆ ಆ ಚಂದ್ರಮಂಡಲದಿಂದ ಮೇಘಗಳ ದ್ವಾರ ಆ ನೀರಿನ ಮೂಲಕವ ಜೀವ ಯಾವುದೂ ಆಗೋದಿಲ್ಲ. ಇಟ್ ಇಸ್ ಲೈಕ್ ಅ ಟ್ರೈನಲ್ಲಿ ನಾವು ಕೂತರೆ ನಾವು ಟ್ರೈನ್ ಆಗೋದಿಲ್ಲ. ಇಟ್ ಹ್ಯಾಸ್ ಒಂದು ಜಾಗದಿಂದ ಇನ್ನೊಂದು ಜಾಗ ಹೋಗಲಕ್ಕೆ ಅದು ಮಾಧ್ಯಮ, ವಾಹನ ತರ ಒಂದು ಮಾಧ್ಯಮ. ಸೊ ಜೀವ ಬರುವಂತ ಈ ಪಾತ್, ಜೀವ ತನಗೆ ತಾನಾಗೆ ಬರ್ಲಕ್ಕೆ ಗೊತ್ತಿಲ್ಲ. ಅದಕ್ಕೆ ಬೋರ್ಡ್ ಇದು ಈ ಊರಿಗೆ ಹೋಗುತ್ತೆ, ಇದು ಒಂದು ನ್ಯೂ ಜರ್ಸಿ ಹೋಗುತ್ತೆ, ಇದೆಲ್ಲ ಗೊತ್ತಿಲ್ಲ. ದೇವತೆಗಳೇ ಕರ್ಕೊಂಡು ಬರಬೇಕು ಈ ಭೂಮಿಗೆ. ಸೊ ಯಾವ ಭೂಮಿ ಯಾವ ಪ್ರದೇಶ ಅದಕ್ಕೆ ಕರ್ಕೊಂಡು ಬರಬೇಕು. ಸೊ ದೇವತೆಗಳು ಕರ್ಕೊಂಡು ಬರ್ತಾರೆ. ಇದಕ್ಕೆ ಹೇಳುವಾಗ ಅದಕ್ಕೆ ಹತ್ತಿ ಹೇಳೋದು ವಾಸುದೇವ, ಆ ಒಂದು ವಾಸುದೇವ ಎಂಬ ಅಗ್ನಿ ಪರ್ಜನ್ಯ ಅಂತ ಹೇಳಿದ. ಯಾಕೆ ಇವನಿಗೆ ಯಾಕೆ ವಾಸುದೇವ ಅಂತಾನೆ ಹೇಳ್ಬೋದಲ್ಲ, ಇವನಿಗೆ ಯಾಕೆ ಪರ್ಜನ್ಯ ಅಂತ ಹೇಳಬೇಕು ಅಂತ ಹೇಳಿದ್ರೆ, ಪರ್ಜನ್ಯ ಎಂಬ ಶಬ್ದಕ್ಕೇನೆ ಏನ್ ಅರ್ಥ ಅಂದ್ರೆ ಆ ಒಂದು ಎಲ್ಲದನ್ನು ಸೃಷ್ಟಿ ಮಾಡುವವನು ಅಂತ. ಪರ್ಜನ್ಯ ಅಂದ್ರೆ ಪರ ಅಂದ್ರೆ ಸಸ್ಯಗಳು, ಅದಕ್ಕೆ ಆ ಸಸ್ಯಗಳಿಗೆ ಆ ಸಸ್ಯಗಳನ್ನ ಸೃಷ್ಟಿ ಅಂದ್ರೆ ಅದಕ್ಕೆ ಮೊಳಕೆ ಬರುವಂತೆ ಮಾಡುವನು ಪರ್ಜನ್ಯ. ಹೌದಲ್ವಾ? ನೀರು ಪರ್ಜನ್ಯ ಅಂದ್ರೆ ಮೇಘದಿಂದ ನೀರು ಬಂದ್ರೆ ಸಸ್ಯಗಳೆಲ್ಲ ಆಗತ್ತೆ. ನೀರಿನಿಂದ ಆಗತ್ತ? ಇಲ್ಲ, ದೇವರು ಅಲ್ಲಿ ನಿಂತು ಅವನು ಮಾಡ್ತಿದ್ರೇ ಆಗತ್ತೆ. ಅದಕ್ಕೆ ಹೇಳ್ತಾಳೆ ಆ ವಾಸುದೇವ ಎಂಬೋ ಅಗ್ನಿ ಅದು ಆಧಾರವಾಗಿರುತ್ತೆ. ಇದು ಏನ್ ಮಾಡುತ್ತೆ ಅಂದ್ರೆ ಆ ಜೀವಗಳನ್ನ ಆ ದೇವತೆಗಳು ಇಲ್ಲಿ ಆಶ್ರಯವಾಗಿ ಇಡ್ತಾರೆ. ಇಲ್ಲಿ ಆಶ್ರಯವಾಗಿ ಇಟ್ಟ ಆ ಜೀವರಿಂದ ಯಾಕೆ ಅವನಿಗೆ ವಾಸುದೇವ ಅಂದ್ರೆ ಆ ದೇವರು ಈ ಮನುಷ್ಯ ದೇಹ ನಮ್ಗೆ ಹೇಗೆ ಕೊಟ್ಟು ನಮ್ಮನ್ನ ಹುಟ್ಟಿಸ್ತಾನೆ. ಯಾಕೆ ಅಂದ್ರೆ ಹುಟ್ಟಿ ನಾವು ಅವನ ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ. ಹೀಗೆ ಆ ಸೇವಾರ್ಥವಾಗಿ ಜೀವನ ಮಾಡ್ಲಿಕ್ಕೆ ಮಾಡಿಸ್ತಾನ ಅವನು. ಅದಕ್ಕೆ ಹುಟ್ಟಿಸ್ತಾನ ನಮ್ಗೆ. ಹುಟ್ಟಿನ ಪರ್ಪಸ್, ಮನುಷ್ಯ ದೇಹದ ಪರ್ಪಸ್ ಅದು. ಅದಕ್ಕೆ ಅವನಿಗೆ ಪರ್ಜನ್ಯ ಅಂತ ಒಂದು. ಇನ್ನೊಂದು ಶ್ರೇಷ್ಠವಾದ ಜೀವಗಳಿಗೆ, ಬ್ರಹ್ಮಾದಿ ಜೀವಗಳು ನಮ್ಮಲ್ಲಿ ನಿಂತು ಈ ಕಾರ್ಯಗಳನ್ನ ಮಾಡಬೇಕು. ಈ ದೇವತೆಗಳು ನಮ್ಮಲ್ಲಿ ನಿಂತು ದೇವರನ್ನ ಹೀಗೆ ಪೂಜೆ ಮಾಡ್ತಾರೆ. ಮತ್ತು ಅವರಿಗೇನೋ ದೇವರು ಜನ್ಮವನ್ನ ಕೊಟ್ಟಿದ್ದಾನೆ, ವಾಸುದೇವ ರೂಪದಿಂದ ಇನ್ನೊಂದು ಕಡೆ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಅವನಿಗೆ ಪರ್ಜನ್ಯ ಅಂತ ಇದನ್ನ ಗೀತೆಯಲ್ಲೇನೋ ಹೇಳ್ತಾರೆ, ಆಚಾರ್ಯರು ಅದನ್ನ ವಿವರಣೆ ಮಾಡ್ತಾರೆ. ಸೊ ಅದಕ್ಕೆ ಅವನಿಗೆ ಪರ್ಜನ್ಯ ಅಂತ ಹೆಸರು. ಈ ಪರ್ಜನ್ಯ ಆಯ್ತು, ಇದು ಅಗ್ನಿ ಆಯ್ತು. ಅಗ್ನಿಯಲ್ಲಿ ಸಮಿತ್ ಯಾವುದು ಅಂದ್ರೆ ಸಮಿತ್ ಅಲ್ಲಿ ಗಾಳಿ ವಾಯು ಏನು ಮಾಡತ್ತೆ, ಈ ಮೇಘಗಳು ಚಿಲ್ಲಾಪಿಲ್ಲವಾಗ ಆಕಾಶದಲ್ಲಿ ಇದ್ದಾಗ, ಈ ಮೇಘಮಂಡಲದಲ್ಲಿ ಇದ್ದಾಗ ಆ ಗಾಳಿ ಬರುತ್ತೆ. ಆ ಗಾಳಿ ಗಾಳಿ ನೀಡ್ ಫಾರ್ ಮೂಮೆಂಟ್. ಎಲ್ಲಿ ಮಳೆ ಆಗಬೇಕೋ ಅಲ್ಲಿ ಆ ಮೇಘಗಳನ್ನ ಅದು ಕೊಂಡೊಯ್ಯುತ್ತೆ ಒಂದು ಕಡೆ. ಸೊ ಅದಕ್ಕೆ ಇಲ್ಲಿ ಅದನ್ನ ಹೇಳ್ತಾರೆ. ಇಲ್ಲಿ ಹೇಳುವಾಗ ಹೀಗೆ ಹೇಳ್ತಾರೆ, ಪಾವಕನು ಪರ್ಜನ್ಯ ಆಯ್ತು. ನೆಕ್ಸ್ಟ್ ಸಮಿತ್ ಏನು, ಕಷ್ಟ ಏನು ಅಂದ್ರೆ ಪ್ರಾವಹಿಪತಿ ಅಂತ. ಪ್ರಾವಹಿಪತಿ ಅಂದ್ರೆ ಏನು? ಇಲ್ಲಿ ವಾಯು ಅಂದ್ರೆ ಮುಖ್ಯ ಪ್ರಾಣ, ಎಲ್ಲಾ ಕಡೆನೂ ಮುಖ್ಯ ಪ್ರಾಣ ಇದ್ದೇ ಇದ್ದಾನೆ. ಇಲ್ಲಿ ವಾಯು ಅಂದ್ರೆ ಮುಖ್ಯ ಪ್ರಾಣನನ್ನ ತಕೋಬೇಡಿ, ಪ್ರವಾಹ ವಾಯು ಅಂತ. ಕೋಣ ಅಂದ್ರೆ ವಾತಾವರಣದಲ್ಲಿ ಇರುವಂತ ಏರ್ ಕಾಲಮ್ ಬೇಸಿಕಲಿ. ಸೊ ಇವನ ಹೆಂಡತಿಯ ಹೆಸರು ಪ್ರಾವಹಿ ಅವಳು. ಸೊ ಪ್ರಾವಹಿಯ ಗಂಡ ಪ್ರವಾಹವಾಯು. ಈ ಪ್ರವಾಹವಾಯು. ಸೊ ಇಲ್ಲಿ ಯಾಕೆ ಪ್ರಾವಹಿಪತಿ ಅಂದ್ರೆ ಯಾವಾಗಲೂ ದೇವತೆಗಳನ್ನ ಅವರ ಪತ್ನಿಯರ ಸಹಿತವಾಗಿ ಚಿಂತನೆ ಅಂತ ಒಂದು ಅರ್ಥ ಆದ್ರೆ, ಇನ್ನೊಂದು ಈ ಶಬ್ದಕ್ಕೆ ಯಾರ ಅರ್ಥ ಅಂದ್ರೆ ಇದು ದೇವರನ್ನೇ. ಪ್ರಾವಹಿ ಎಂಬುದು ಲಕ್ಷ್ಮಿಯ ಹೆಸರು ಹೌದು. ಆ ವಾಯು ಎಂಬುದು ಪ್ರಾವಹಿಪತಿ, ಅದು ವಾಯು ಎಂಬುದು ಭಗವಂತನ ಹೆಸರು. ಯಾಕೆ ಇದೆಲ್ಲ ಅವನಿಗೆ ಹಾಗೆ ಮಾಡುತ್ತಾನೆ? ಜ್ಞಾನದಿಂದಲೇ ಮಾಡುತ್ತಾನೆ.
ಜ್ಞಾನದಿಂದ ಅವನು ಏನು ಮಾಡುತ್ತಾನೆ? ವಾಯು ಅಂದ್ರೆ ಅದೇ ಅರ್ಥ. ವಾಯು ಅಂದ್ರೆ ಆ ಒಂದು ವಾಯು ಶಬ್ದದಿಂದ ಜ್ಞಾನ ರೂಪವಾಗಿ ಇರುವವನು. ವಾ ಅಂದ್ರನೇ ಅಮೃತ ಬೀಜ, ಜ್ಞಾನ ಬೀಜ ಇತ್ಯಾದಿ ಅರ್ಥಗಳು ಅದಕ್ಕೆ ಉಂಟು. ಮತ್ತು ಆಯು ಅಂತ ಹೇಳೋ ಮೂಲಕವಾಗ ಆ ಆಯುಷ್ಯನ್ನ ಚೇಷ್ಟ. ಬದುಕಿದ್ದು ಏನು ಪ್ರಯೋಜನ? ಬದುಕಿದ್ದು ಆಯಾ ಕೆಲಸಗಳನ್ನ ಮಾಡ್ತಾ ಇರಬೇಕು. ಬದುಕಿ ಕೋಮಾಲ ಇದ್ರೆ ಏನು ಅಷ್ಟು ಪ್ರಯೋಜನ ಆಗತ್ತೆ? ಏನು ಆಗೋಲ್ಲ. ಬದುಕಿದ್ದೀವಿ ಅಂತ ಹೆಸರು ಅಷ್ಟೇ. ಸೊ ವಾಯು ಅಂದ್ರೆ ಜ್ಞಾನ ರೂಪವ ಮತ್ತು ನಮಗೆ ಆ ಮೂಮೆಂಟ್, ಚೇಷ್ಟೆ, ಚೇಷ್ಟೆ ಅಂದ್ರೆ ಕನ್ನಡ ಚೇಷ್ಟೆ ಅಲ್ಲ, ಚೇಷ್ಟೆ ಅಂದ್ರೆ ಆ ವ್ಯಾಪಾರಗಳನ್ನ ಮಾಡುತ್ತಾನೆ. ಅದಕ್ಕೆ ಅವನಿಗೆ ವಾಯು ಅಂತ ಹೆಸರು. ಪ್ರಾವಹಿಪತಿ ಅಂದ್ರೆ ಆ ವಾಯು, ಪ್ರವಾಹ ವಾಯು ಅಂತ. ಇವನಿಗೆಲ್ಲ ಅದೇ ಹೆಸರು. ಇಲ್ಲಿ ಎಲ್ಲಾ ಕಡೆನೂ ದೇವರೇ ಬರ್ತಾನೆ. ಸೊ ಇಲ್ಲಿ ಯಾರು ಅವನು ಅಂದ್ರೆ ಅವನೇ ಆ ಕಾಷ್ಟ ಏನ್ ಮಾಡುತ್ತೆ ನಮ್ಗೆ ಗೊತ್ತಲ್ಲ, ಅಗ್ನಿಯಲ್ಲಿ ಕಾಷ್ಟ ಚಂದಾಗಿ ಉರಿಯತ್ತೆ. ಸೊ ಹಾಗೆ ಇವನು ಜ್ಞಾನ ರೂಪವು ಮತ್ತು ವ್ಯಾಪಾರ ಮಾಡ್ಲಿಕ್ಕೇನು ಅವನು ಈ ರೂಪದಿಂದ, ಯಾವ ರೂಪ ಇವಾಗ? ವಾಸುದೇವ ರೂಪದಿಂದ ಹೊರಗೆ ಬಂದ ನಾರಾಯಣ ರೂಪ. ಇದೇ ಕಟ್ಟಿಗೆಯಾಗಿ ಇದೆ. ಮತ್ತು ನೆಕ್ಸ್ಟ್ ಏನ್ ಬರುತ್ತೆ? ಕಟ್ಟಿಗೆ ಆಯಿತು. ಮತ್ತು ಆಮೇಲೆ ವಾಸುದೇವ ನಾರಾಯಣ ಕಟ್ಟಿಗೆ ಆಯಿತು. ಇದು ನೆಕ್ಸ್ಟ್ ಬರೋದು ಬಂದು ಗಾಳಿ ಹೇಳಿದ್ವಿ. ಗಾಳಿ ಪ್ರಾವಹಿಪತಿ, ಅವನು ಗಾಳಿ ರೂಪದಿಂದ ಸಾಗಿದ್ದಾನೆ. ಗಾಳಿ ಏನು ಮಾಡುತ್ತೆ ಇಲ್ಲಿ? ಗಾಳಿ ಎಲ್ಲವನ್ನು ಒಟ್ಟು ಸೇರಿಸುತ್ತೆ. ಸೊ ಈ ಒಟ್ಟು ಸೇರಿಸುವುದು ವಾಸುದೇವ ನಾರಾಯಣ, ಅದೇ ಗಾಳಿ ಆಯಿತು. ಪರ್ಜನ್ಯ ಅಗ್ನಿ ಬಂದು ಅಗ್ನಿ, ಅವನು ವಾಸುದೇವನಾಯಿತು. ಮತ್ತು ಈ ವಾಯು ಬಂದು ಸಮಿತ್ ಆಯಿತು, ವಾಸುದೇವ ನಾರಾಯಣ ಆಯಿತು. ಆಮೇಲೆ ನೆಕ್ಸ್ಟ್ ಬರುವಂಥದ್ದು ಏನು? ಗಾಳಿ ಸೇರಿಸಿದ ಮೇಲೆ ನೆಕ್ಸ್ಟ್ ಬರೋದು ಆ ಒಂದು ಡಾರ್ಕ್ ಕ್ಲೌಡ್ಸ್, ಮೇಘಗಳು, ನೀರು ತುಂಬಿ ಇರುವಂತ ಮೇಘಗಳು. ಅದಕ್ಕೆ ನೆಕ್ಸ್ಟ್ ಅದು ಬರುತ್ತೆ. ಅದಕ್ಕೆ ಏನ್ ಹೇಳ್ತಾರಂದ್ರೆ ಅಬ್ರ ಅಂತ ಹೇಳ್ತಾರೆ. ಇಲ್ಲಿ ಹೇಳೋದು ಧೂಮಗಳು ಮೇಘಾವಳಿ, ಧೂಮ ಅಂತ ಕೊಟ್ಟಿದ್ದಾರೆ. ಧೂಮಗಳು ಮೇಘಾವಳಿ ಅಂತ. ಆ ಧೂಮ ಅಂದ್ರೆ ನೆಕ್ಸ್ಟ್ ಬರುವಂತ ಈ ಹೊಗೆ ಇದೆಲ್ಲ ಅದು ಒಂದು ಮೇಘಾವಳಿ. ಮೇಘಾವಳಿ ಅಂದ್ರೆ ಏನು? ಆ ಡಾರ್ಕ್ ಕ್ಲೌಡ್ಸ್ ಬರುತ್ತೆ, ನೀರು ತುಂಬಿ ಇರುವಂತ ಆ ಕ್ಲೌಡ್ಸ್ ಬರುತ್ತೆ ನೋಡಿ, ಅದನ್ನ ನೆಕ್ಸ್ಟ್ ಹೇಳ್ತಾ ಇದ್ದಾರೆ. ಸೊ ಆ ಮೇಘಗಳು ವಾಸುದೇವ, ಅದೇ ಧೂಮ ಆಯ್ತು. ಹೊಗೆ ಬರಬೇಕಲ್ಲ, ಫಸ್ಟ್ ಕಟ್ಟಿಗೆಯಿಂದ ಹೊಗೆ ಬಂತು. ನೆಕ್ಸ್ಟ್ ಏನ್ ಬರಬೇಕು? ನೆಕ್ಸ್ಟ್ ಕಾರ್ಮೇಘಗಳು ಬಂದ ಮೇಲೆ ನೆಕ್ಸ್ಟ್ ಬರೋದು ಮಿಂಚು ಬರಬೇಕು. ಇಲ್ಲಿ ಮಿಂಚು ಏನು? ನೆಕ್ಸ್ಟ್ ನಮಗೆ ಮಿಂಚು ಅಂದ್ರೆ ವಾಸುದೇವ ಸಂಕರ್ಷಣ ರೂಪ, ಅದನ್ನೇ ಹೇಳ್ತಾರೆ ಮೇಘಾವಳಿ. ಅಚ್ಚಿ ಕ್ಷಣಪ್ರಭೆ. ಅಚ್ಚಿ ಅಂದ್ರೆ ನೋಡಿದ್ವಿ, ಅಚ್ಚಿ ಅಂದ್ರೆ ಆ ಜ್ವಾಲೆ, ಅದು ಏನು? ಕ್ಷಣಪ್ರಭೆ. ಅದೇನು? ಮಿಂಚುತ್ತಲ್ಲ, ಕ್ಷಣದಲ್ಲಿ ಮಿಂಚಾಗತ್ತೆ. ಆ ಮಿಂಚಿದಲ್ಲ, ಅದೇ ಆ ಮಿಂಚಲ್ಲಿ ಯಾರಿದ್ದಾನೆ ಅಂದ್ರೆ ಮಿಂಚಲ್ಲಿ ವಾಸುದೇವ ಸಂಕರ್ಷಣ ಇದ್ದಾನೆ. ಆಮೇಲೆ ಏನ್ ಬರುತ್ತೆ? ಮಿಂಚು ಆದ ಮೇಲೆ ಸಿಡಿಲು ಬರುತ್ತೆ. ಸಿಡಿಲು ಬಂದು ಏನು? ಅದು ಕೆಂಡ ಆಗತ್ತೆ. ಇಲ್ಲಿ ಏನು ಸಿಡಿಲು ಅಂದ್ರೆ ಅದು ವಾಸುದೇವ ಪ್ರದ್ಯುಮ್ನ, ಆ ಸಿಡಿಲು ರೂಪದಿಂದ ಅವನು ಸಿಡಿಲು. ಮಳೆ ಬರುವಂತ ಅಂಶಗಳು, ಮಳೆಯ ಅಂಶಗಳ ಮೂಲಕ ಜೀವವನ್ನು ಇಲ್ಲಿ ಬರ್ತಾನೆ. ಜೀವವನ್ನು ದೇವತೆಗಳು ಹೋಮಿಸ್ತಾರೆ ಚಂದ್ರಮಂಡಲದಲ್ಲಿ. ಈ 5 ರೂಪಗಳು, ಈ ವಾಸುದೇವ ಎಂಬ ಅಗ್ನಿಯಲ್ಲಿ ಇರುವಂತ ಈ 5 ರೂಪದಲ್ಲಿ 5 ಭಗವಂತನ, ಹಿಂದೆ ಹೇಳಿದಂತೆಯೇ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಅನೇ ಈ 5 ರೂಪದಿಂದ ದೇವರು ಆ ದೇಹವನ್ನ, ನೆಕ್ಸ್ಟ್ ಲೇಯರ್ ದೇಹ, ಇದು ಕ್ಯಾಸ್ಟ್ರಲ್ ಬಾಡಿ ಅಂತ ಹೇಳಬಹುದು. ನೆಕ್ಸ್ಟ್ ಲೇಯರ್ ಆಫ್ ಎಷ್ಟೆಷ್ಟು ದೇಹ ಕೊಡಬೇಕು ಇಲ್ಲಿ ಬರ್ಲಕ್ಕೆ, ಅಲ್ಲಿಂದ ಇಲ್ಲಿ ಟ್ರಾವೆಲ್ ಮಾಡಿ ಇವಾಗ ಭೂಮಿಗೆ ಬರಬೇಕು. ಭೂಮಿಗೆ ಮಳೆ ಆಕಾಶದಿಂದ, ಎಲ್ಲರಿಗೂ ಗೊತ್ತು, ಆಕಾಶದಿಂದ ಭೂಮಿಗೆ ಬರಬೇಕು. ಕರ್ಕೊಂಡ್ ಬರೋನ್ ಯಾರು? ಮೇಲಿಂದ ಕೆಳಗೆ ಬೀಳತ್ತಂದ ಬೀಳಬೇಕಲ್ಲ, ಅದು ಇಟ್ ಹ್ಯಾಸ್ ಟು ಫಾಲ್ ಅಟ್ ಅ ಪರ್ಟಿಕ್ಯುಲರ್ ಪ್ಲೇಸ್. ಎಲ್ಲಿ ಬೀಳಬೇಕು ಅಲ್ಲೇ ಬೀಳುತ್ತೆ. ಸೊ ಅದು ಸಿಡಿಲು ಆಯಿತು. ಆಮೇಲೆ ಏನು? ಗರ್ಜನೆ, ಗುಡುಗು ಯಾವುದು? ವಾಸುದೇವ ಅನಿರುದ್ಧ ಅಂತ ಹೇಳ್ತಾರೆ. ಅದನ್ನ ಹೇಳ್ತಾರೆ ಏನು? ಗರ್ಜನವೇ ಕಿಡಿಯು. ಗರ್ಜನವೇ ಕಿಡಿ.
ಕಿಡಿ. ಸೊ ಇದು ಒಂದು ಗುಡು ಗರ್ಜನೆ ಗರ್ಜನೆಯಿಂದ ಗುಡುಗುಡು ಬರುತ್ತಲ್ಲ, ಅದೇ ಗರ್ಜನೆ ಆಗತ್ತೆ. ಅದು ಕೊನೆಯಲ್ಲಿ ಬರುವಂತ ಅನಿರುದ್ಧ ರೂಪದಿಂದ ಅವನು ಇದ್ದಾನೆ. ಸೊ ಹೀಗೆ 5 ರೂಪಗಳು ವಾಸುದೇವ ಎಂಬ ಅಗ್ನಿಯಲ್ಲಿ ಇರುವಂಥದ್ದು. ಸೊ ಈ 5 ರೂಪದಿಂದ ಇವಾಗ ಏನಾಯ್ತು, ನೆಕ್ಸ್ಟ್ ಸ್ಟೇಜ್ಗೆ ಬರ್ತಾನೆ. ಚಂದ್ರಮಂಡಲದಿಂದ ಮೇಘಕ್ಕೆಲ್ಲ ಬಂದು ಮೇಘದ ಆ ಒಂದು ಮೇಘ ಚಕ್ರ ಕಂಪ್ಲೀಟ್ ಆಗಿ ಆವರಿಸಿರುವಂಥದ್ದು, ಅದು ಮೂಲಕವಾಗಿ ಮಳೆ ಮೂಲಕವಾಗಿ ಈ ಜೀವಗಳು ಯಾವ ಜೀವಗಳು ಎಲ್ಲೆಲ್ಲಿ ಹೇಗೆ ತರಬೇಕೋ ಹಾಗೆ ಆ ಜೀವವನ್ನ ಕರ್ಕೊಂಡು ಈ ದೇವತೆಗಳ ಸಹಿತವಾಗಿ ವಾಯುದೇವರ ಸಹಿತವಾಗಿ ಈ ಪಂಚರೂಪದಿಂದ ಅವನೇ ಆಶ್ರಯ, ಅವನೇ ಆಧಾರನಾಗಿ ನಿಂತು ಅದನ್ನ ಹೋಮ ಇಡ್ತೀವಿ. ಇವಾಗ ರಕ್ಷಣೆ ಮಾಡುತ್ತಾ ಆ ಜೀವದ ಆ ಕ್ವಾಲಿಟೀಸು ಎಲ್ಲಿ ಮಾಡಬೇಕು, ಎಲ್ಲಿ ಹೋಗಬೇಕು, ಇದನ್ನ ರಕ್ಷಣೆ ಮಾಡುತ್ತಾ ದೇವರು ಅಲ್ಲಿನೂ ನಾವು ಕೇಳೋದೇ ಇಲ್ಲ. ದೇವರೇ ಸ್ವಾಮಿ ರಕ್ಷಣೆ ಮಾಡೋದು ಕೇಳೋದಿಲ್ಲ, ನಮ್ಮ ಪರವಾಗಿ ದೇವತೆಗಳು ಕೇಳ್ತಾ ಇದ್ದಾರೆ ಅಷ್ಟೇ. ಸೊ ಅವರು ದೇವತೆಗಳ ಪ್ರಾರ್ಥನೆಗೆ ಹೊಲಿದಿ ಉಂಟಂತ ಭಾವಿಸನ್ಸೆ ಅದು ಹೇಳಿ ಸಿಡಿಲು ಈ ವಿಧ ಅಗ್ನಿಯೊಳು ಅಬ್ಧಿಜಾತನ ಅಂದ್ರೆ ಅಬ್ಧಿಜಾತನ 2 ಅರ್ಥ ಉಂಟು. ಒಂದು ಅಬ್ಧಿ ಅಂದ್ರೆ ನೀರಲ್ಲಿ ಹುಟ್ಟಿದವ. ಇದು ಚಂದ್ರನಿಗೆ ಏನು ವಿಶೇಷ ಆಗತ್ತೆ, ನೀರಲ್ಲಿ ಹುಟ್ಟಿದವನು ಚಂದ್ರ ಆಗ್ತಾನೆ. ಇಲ್ಲಿ ಬರೋದೆಲ್ಲಿ ಚಂದ್ರಮಂಡಲದಲ್ಲಿ ಇದು ಹೋಮ ಮಾಡ್ತಾರೆ, ಅದು ಒಂದು ಅರ್ಥ. ಇನ್ನೊಂದು ಈ ನೀರು ಮೂಲಕವಾಗಿ ಹುಟ್ಟುವ ನಾವು ಜೀವಗಳು ಅಬ್ಧಿಜಾತನ್. ಸೊ ನಮಗೆ ಈ ನೀರು ಮೂಲಕವಾಗಿ ಆ ದೇವರು ಇಲ್ಲಿ ತರ್ತಾ ಇದ್ದಾನೆ. ಅಬ್ಧಿಜಾತನ ಚಂದ್ರಮಂಡಲದಲ್ಲಿ ಇದು ಕ್ವಶನೇ ಹಾಗೆ ಬರುತ್ತೆ. ಈ ಪುರುಷನಿಗೆ ಯಾಕೆ ನೀರು ಅಂತ ಹೆಸರು, ಅದೇ ಉಪನಿಷತ್ಗೆ ಪ್ರಶ್ನೆ. ಅದಕ್ಕೆ ಅಬ್ಧಿಜಾತನ ಈ ಜೀವವನ್ನ ಹೋಮ ಮಾಡ್ತಾರೆ, ಜೀವವನ್ನ ಜೋಪಾನವಾಗಿ ದೇವರತ್ರ ಒಪ್ಪಿಸ್ತಾರೆ ಈ ಅಗ್ನಿಯಲ್ಲಿ. ಇಲ್ಲಿಂದ ನೆಕ್ಸ್ಟ್ ಬರುವಂಥದ್ದು ನೆಕ್ಸ್ಟ್ ಅಗ್ನಿಸ್ಥಾನ ಇಲ್ಲಿಂದ ಎಲ್ಲಿ ಬರುತ್ತೆ, ವರ್ಷದ ಮೂಲಕವಾಗ ಬರುವಂಥದ್ದು ಭೂಮಿಗೆ ಬರುತ್ತೆ, ಭೂಮಿಗೆ ಬರುತ್ತೆ. ಸೊ ಅದು 3ನೇ ಅಗ್ನಿಯ ಸ್ಥಾನ ಆಗತ್ತೆ. ಇದನ್ನ ನಾವು ನೆಕ್ಸ್ಟ್ ಕ್ಲಾಸ್ಗೆ ನೋಡೋಣ ಅಂಬಲ್ಲಿ. ಕೃಷ್ಣಾರ್ಪಣ ಮಸ್ತು. ಹರೇ ಶ್ರೀನಿವಾಸ್ ಸರಿ, ಅರವಿಂದ್ ಅವರೇ, ಅಜಿತ್ ಅವರೇ, ಅಮರ್ ಅವರೇ, ತುಂಬಾ ಧನ್ಯವಾದಗಳು. ಹರೇ ಶ್ರೀನಿವಾಸ, ನಮಸ್ಕಾರ. ಹರೇ ಶ್ರೀನಿವಾಸ, ನಮಸ್ಕಾರಗಳು.